ಇನ್ನ ವಾಪಸ್ ನಾವೀಗ ಕಂಟೆಸ್ಟೆಂಟ್ಸ್ ವಿಷಯಕ್ಕೆ ಬರೋದಾದ್ರೆ ನಮ್ರತಾ ಅವರ ಗೇಮು ಸ್ನೇಹಿತವ್ರು ಹೋದ ನಂತರ ಮನೆಯಿಂದ ಹೋದ ನಂತರ ಚೇಂಜ್ ಆಗಿದೆ ಅಂತ ಅನ್ಸ್ತಾ? ಸಿ ಒಂದಷ್ಟು ದಿನ ಏನಾಗ್ತಿತ್ತು ಅವ್ರಿಗೆ ಅಂದರೆ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ, ಶ್ಯಾಡೋ ಆಗ್ತಿದ್ದಾರೆ ಈ ಫ್ರೆಂಡ್ಶಿಪ್ ಮಧ್ಯೆ ಅಂತ ಇರ್ತಿತ್ತು. ಅವರು ಆ್ಯಕ್ಚುಲಿ ತುಂಬ ಪ್ರಯತ್ನ ಪಟ್ಟರು ಹೊರಗೆ ಬರಬೇಕು ಅಂತ. ಹೊರಗೆ ಬಂದರು, ಆಟ ಆಡಿದ್ರು. ಸ್ನೇಹಿತ ಹೋದ ಮೇಲೆ ಅಂತಲ್ಲ, ಈ ಒಂದು ಏನಿತ್ತು ಗ್ರೂಪ್ ಅಂತ ಏನಿತ್ತು ಅದರಿಂದ ಹೊರಗೆ ಬಂದಮೇಲೆ ಶಿ ಬಿಕಮ್ ಅ ಬೆಟರ್ ಪ್ಲೇಯರ್ ಅಂತಲೇ ಅನಿಸುತ್ತೆ. ಇನ್ನು ಈಗ ಮೈಕಲ್ ಅವರು ಕೂಡ ಮನೆಯಿಂದ ಹೊರಗೆ ಬಂದಿದ್ದಾರೆ. ಸೊ ಫಸ್ಟ್ ಹಾಫಲ್ಲಿ ನಾವು ನೋಡಿದ್ವಿ ಮೈಕಲ್ ಅವರು ತುಂಬಾ ಇಷ್ಟ ಆಗ್ತಿದ್ರು ಎಲ್ರಿಗೂ, ಯಾಕಂದ್ರೆ ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ನೀಟಾಗಿ ಆ ವರ್ಡ್ಸ್ ಎಲ್ಲ ನೆನ್ಪಿಡ್ಕೋತಾರೆ ಅಂತ. ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಆಟಿಟ್ಯೂಡ್ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು ನಮಗೆ ವ್ಯೂವರ್ಸ್ ಆಗಿ ನಮಗೆಲ್ಲ. ಸೊ ನಿಮಗೆ ಏನಿಸ್ತಿತ್ತು ಮನೆಯೊಳಗೆ? ಆ್ಯಕ್ಚುಲಿ ಅದು ನನಗೂ ಅನಿಸಿದ್ದು ನಿಜ. ಇನಿಷಿಯಲಿ ಅವರು ತುಂಬ ಹಾನೆಸ್ಟ್ ಆಗಿರ್ತಿದ್ರು ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಅವರು ಇಟ್ಸ್ ಈಸಿ ಪರ್ಸನ್ನೇ ಅವರು, ಅಂದರೆ ಡೋಂಟ್ ಕೇರ್ ಕೈಂಡ್ ಆಫ್ ಅ ಪರ್ಸನ್. ಇನಿಷಿಯಲಿ ಹಾಗೆ ಅನ್ನಿಸ್ತಿತ್ತು. ಆ್ಯಂಡ್ ನೀವು ಹೇಳಿದಾಗೆ ಇತ್ತೀಚಿನ ವಾರಗಳಲ್ಲಿ ಎಲ್ಲೋ ಒಂದು ಕಡೆ ಬೇಡದೇ ಇರೋ ಕಡೆನೂ ಅವರು ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೇನೋ, ಆ ಇನ್ನೋಸೆಂಟ್ ಮೈಕಲ್ ಇಲ್ವೇನೋ ಅಂತ ಅನಿಸಿದ್ದು ನಿಜ. ಬಟ್ ಇಟ್ಸ್ ಆಲ್ ಅ ಗೇಮ್ ಫಾರ್ಮ್ಯಾಟ್ ಅಲ್ಲ. ಎಲ್ಲೋ ಒಂದು ಕಡೆ ಒಪಿನಿಯನ್ ಹೇಳಬೇಕಾಗಬಹುದು, ಬಟ್ ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು ಅನ್ನೋದು ಗೊತ್ತಾಗದೆ ಹೇಳಿದ್ರೇನೋ ಅಂತ ನನಗೂ ಫೀಲ್ ಆಗಿದ್ದು ಉಂಟು. ಬಟ್ ಕಾನ್ಫಿಡೆಂಟ್ ಈಸ್ ಅ ಸ್ಪೋರ್ಟ್ಸ್ ಪರ್ಸನ್. ಅವರು ಎಲ್ಲ ಗೇಮ್ನು ನನಗಿಷ್ಟ ಆಗಿದೆ. ಅದು ಪ್ರತಿಯೊಂದು ಗೇಮನ್ನು ಅವರು ಸೋಲ್ತಿದ್ವೋ ಗೆಲ್ತಿದ್ವೋ ಪಾಸಿಟಿವ್ ಆಗಿ ತಗೋತಾಯಿದ್ರು. ಇಟ್ಸ್ ಓಕೆ, ನೆಕ್ಸ್ಟ್ ಆಡೋಣ. ನಮ್ಮ ಟೀಮ್ ಸೋತರು, ಅವ್ರದ್ದು ಗೆದ್ದರು, ಇಟ್ಸ್ ಓಕೆ, ವಿಲ್ ವಿಶ್ ದೆಮ್ ಅನ್ನೋ ಥರ ಒಂದು ಆ್ಯಟಿಟ್ಯೂಡ್ ಅವ್ರ ಅಲ್ಲಿ ಇತ್ತು. ದಟ್ಸ್ ಅ ನೈಸ್ ಪಾಸಿಟಿವ್ ಮೈಂಡ್ಸೆಟ್ ಅಲ್ವಾ ಅದು. ಬಟ್ ಎಲ್ಲೋ ಒಂದು ಕಡೆ ಹೋಗ್ತಾ 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 ಈವನ್ ಹೀ ಚೇಂಜ್ಡ್ ಅಂತ ಅನ್ನಿಸ್ತು. ಬಟ್ ಲಾಸ್ಟಲ್ಲಿ ಬರಬೇಕಾದ್ರೆ ಕಣ್ಣೀರು ಹಾಕಿದಾಗ ಅಗೇನ್ ಐ ಸಾ ಬ್ಯಾಕ್ ನಾರ್ಮಲ್ ಮೈಕಲ್ನ ನೋಡಿದ್ವಿ ಅಂತಲೂ ಅನ್ನಿಸ್ತು ನನಗೆ.